ವಾಸನಾದ ಈಶನ ನಿನಗೆ ವರ ಕರುಣಿಸಲೆಂದ ಆಶೀರ್ವಾದವನ್ನು ಮಾಡು. ಭಾರ್ಗವರಾಮ, ಶತ್ರುಗಳ ತೋರಿಸುವ ನಿನ್ನ ಪರಾಕ್ರಮ. ರುದ್ರ ಭಯಂಕರ ಭದ್ರ ರೂಪನಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವರಾಮನಾರನಿಂದ ದಕ್ಕವರವನ್ನು ಪಡೆದು ಸಂಹಾರ ಮಾಡಿ ಈ ಲೋಕಗಳ ಕಡೆಗಳ ಪರಾಕ್ರಮ ನೆನೆಸಿಕೊಂಡು ಮೆರೆಯುವುದಕ್ಕೆ ಈಗ ಕೈಲಾಟವನ್ನು ಸಾರದೆ ಕಾರ್ತಿವೀರ ಕರ್ಕೊಂಬರಪ್ಪ. ಕಾರ್ತಿವೀರ ಅರ್ಜುನ, ಕಾರ್ತಿವೀರ ಅರ್ಜುನ. ಈ ವಂದರಗಳಿಗೆ ನಿಲ್ಲಿಸುವ ಈ ವನದಲ್ಲಿ ಯಾರದು ಆಶ್ರಮವು ಕಾಣುತ್ತದೆ. ಈ ಆಶ್ರಮ ಶಾಸ್ತ್ರ ಶಕ್ತಿಯಿಂದ ಭೇಟಿಯನ್ನು ಆಡಲು ಹೋಗಲು ಸಾರಥಿ. ನಿಲ್ಲಿಸು. ಈ ವನದಲ್ಲಿ ಯಾರದೋ ಆಶ್ರಮವು ಕಾಣುತ್ತದೆ. ಈ ಆಶ್ರಮ ಮುನಿದಾರಾಗಿರಬಹುದು. ಈ ವಿಚಾರವನ್ನು ತಿಳಿದು ಕಾರ್ಯ ಮಾಡೋಣ ಸಾರಥಿ. ದೇವ ಕ್ಷತ್ರಿಯ ವೀರನಾದ ಕಾರ್ತವೀರ್ಯ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದೇನಾದರೂ ಸಹಾಯ ಬಯಸಿ ಬಂದಿರುವೆಯಾ? ಸಂದೇಹವಿಲ್ಲದ ಎನ್ನ ಮುಂದೆ ತಿಳಿಸು. ದಣಿದು ಬೇಸರವಾದಂತೆಯೇ ಕಾಣುತ್ತದೆ. ಪಾಪ ಇರಲಿ, ನಮ್ಮ ಆಶ್ರಮದಲ್ಲಿ ಕಾಮಧೇನವಿದೆ. ತಮಗೆ ಬೇಕಾದ ಪುಷ್ಟಾನ ಸ್ವೀಕರಿಸಿ ಆನಂದ ಬಂದಿರೆ ಕಲಿಸುವರ. ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಮುನಿವರ ಕಾರ್ತವೀರ್ಯ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಜೋಗಿಯ ಆಶ್ರಮದಿರಲು ಯೋಗ್ಯವಲ್ಲ. ಅದು ಯಾತಕ್ಕೆ ಯೋಗ್ಯವಲ್ಲ? ಅದು ಯಾತಕ್ಕೆಂದರೆ ದೇವಲೋಕದಿಂದ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಿಗಿಲಾದ ನಮ್ಮ ಮಹಿಷ್ಮತಿ ನಗರದಲ್ಲಿ ಯೋಗ್ಯ ಆದ ಕಾರಣ ಆ ಕಾಮಧೇನವನ್ನು ಸುರಸಮೂಹಕ್ಕೆ ಸಕಲೇಶ್ವರವಾಗಿ ಪರಿಶೋಭಿಸುವ ಕಾಮಧೇನು ವಸ್ತುವಲ್ಲ. ಎನ್ನಂತ ಅವ್ಯಕ್ಕಿಯ ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದ ಬುದ್ಧಿ ಮರೆ ಮಾಡಿ ಕಾಮಧೇನವನ ಆಸೆಯ ಬಿಟ್ಟು ತರುಲತೆಗೆ ಬನಶಿರಿಗೆ ಶಾಂತಿ ಧಾಮವಾದ ಎನ್ನ ಆಶ್ರಮವನ್ನು ಬಿಟ್ಟು ಹೊರಟು ಹೋಗು. ಮೂಢಮತಿ, ನೀನಂ ಚರಳ ಜಾಗೃತಿ. ಈ ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಷ್ಯ, ಈ ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಷ್ಯ, ನಿನಗೆ ಹಣ್ಣು ಕಾಯಿಗಳನ್ನು ಕಾಲ ಕಳೆಯುವ ಸನ್ಯಾಸಿಯೇ ಕಾಮಧೇನವ್ಯಾಗಿಯೇ ಅರಮನೆಯಲ್ಲಿರಲು ಸಾಧ್ಯವಿಲ್ಲ ಎಂದು ಮನವಂದಂತೆ ಮಾತನಾಡುವೆಯೋ? ಸಹಜವಾಗಿ ಮಾತನಾಡುವೆನು. ಶರದಂಕ ಮಲ್ಲನೆಂದ ಹೆಸರು ಪಡೆದ ನಾನು ನೋಡಿದಂತ
ವಸ್ತು ಎಂದಿದ್ದರೂ ನನ್ನದಾಗಲೇಬೇಕು. ಮುನಿವರು ನೀನು ಎನ್ನ ಅರಮನೆಗೆ ಕಳಿಸಲೇಬೇಕು. ಮುನಿವರ ಬಡ ಜೋಗಿಯ ಜಮದಗ್ನಿಯಂ ನಾನೇ ಬಲಾತ್ಕಾರದಿಂದ ಪಿಡಿದೆಳೆದ ಇವನು ಮುನಿಪ. ಎಲೆ ಮತಿ ಇಲ್ಲದ ಮಹಿಷ್ಮತಿ ಮತಂದನೆ ಮತವೇರಿ ಯಾತಕ್ಕೆ ಮಾತನಾಡವೆ? ಮಾಡುವುದೇನು? ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿನ ಕಾಮಧೇನು ನಮ್ಮ ಯೋಗ ತಪಸ್ಸಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಎಲ ಮೂರ್ಖ, ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದು ಇವನೊಂದಿಗೆ ಹೇಳಬಯ್ಯ. ಎಂದೊಂದು ಸಲ ಕಾಮಧೇನವನ ಗೊತ್ತು ಎತ್ತರೆ ನಿನ್ನ ಶಿಲಾರಗಳಿವೆ ಎತ್ತರ. ಕೋಪದಲ್ಲಿ ಹಾಕಿದಂತೆ ಪ್ರಜ್ವಲಿಸುವ ಗೋದಾಗಿಯನ್ನೇ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಎಂಬುದು ಗೊತ್ತಿಲ್ಲವೇ? ಏಕೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿವೆ. ಏಕೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿವೆ. ಆ ಮಂತ್ರ ಜಲವನ್ನೇನಾದರೂ ಮಾಡುವುದೇನು? ಶಿವಾಯ ಓಂ ನಮಃ ಶಿವಾಯ. ಬಾ, ನೀನು ಅಂಥ ಪಟ ಪರಕ್ರಮಿ ಆದರೆ ಕಾಮಧೇನುವನ್ನು ಹಿಡಿದು ಹೇಳಕ್ಕೆ ಹೋಗಬೇಕ. ಸಹಜವಾಗಿ ಹಿಡಿದು ಹೋಗು. ಈ ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ತೇಜ, ಗೊತ್ತಿಲ್ಲ ಎನ್ನ ಮಂತ್ರೋದಕದ ತೇಜ. ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವ ಮಹಿಷ್ಮತಿ ನಗರದ ಪರಿಪಾಲಿಸುವ ನಮ್ಮ ಪಿತನು ಅದಕ್ಕೆ ಮಿಗಿಲಾದ ಐಶ್ವರ್ಯ ನಮ್ಮ ಪರದ ಅರಮನೆಯಲ್ಲಿರಿಸಿದನು. ಬಡ ಜೋಗಿಯಾದ ನಿನ್ನಂತ ಕಾಮಧೇನವನ್ನು ರಾಜನು ಕೇಳಿದರೆ ನಮ್ಮ ತಪಸ್ ಮಾಡುವೆಯಾ? ಸಹಜವಾಗಿ ಮಾಡುವೆನು. ನಿನ್ನ ತಪ ಜಲವನ್ನು ತೋರಿಸಿ ಎದುರಿಸುವೆಯಾ? ಸಹಜವಾಗಿ ಎದುರಿಸುವೆನು. ಮಾಡುವುದೇನು? ಎಲ್ಲ ಈ ಜಮದಗ್ನಿ ಎಂಬ ಮುನಿವರಿಯಲ್ಲಿ ಇನ್ನೊಮ್ಮೆ ಸಕಲ ಸನ್ನುತ್ತನಾಗಿ ಬಂದು ನಿನ್ನಮ್ಮ ಕೊಂದು ಕಾಮಧೇನವನ್ನು ಹಿಡಿದೊಯ್ಯದಿದ್ದರೆ ಬಾಪುರ ಮಂಡಲಾಧಿಪರ ಗಂಡ ಮಾರ್ತಣ್ಣನೆಂಬ ಹೆಸರಿದ್ದು ಸಾರ್ಥಕನು ಮುನಿಪ. ಹೋಗ ಮೂರ್ಖ, ಕಂಡಿರವ ನಿನ್ನ ಪರಾಕ್ರಮ. ಮಹಿಷ್ಮತಿ ನಗರಕ್ಕೆ ತಂಬಿಡಿಬಿಡು ಸಾರಥಿ. ಕೈಲಾಸಗಿರಿಯ ಹತ್ತಿರ ಬಂದನು. ಇದೇ ನೋಡು ಕೈಲಾಸಗಿರಿಯು. ಹೌದು ದೇವ. ಸಾರದೆ ಎಷ್ಟು ಶೋಭಾಯಮಾನವಾಗಿ ಕಾಣುವುದು ನೋಡು ಈ ಪರ್ವತವು. ಹೌದು ದೇವ. ಸಾರದೆ ಎಲ್ಲ ಋಷಿಮುನಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರನ್ನು ಯೋಚನೆ ಮಾಡಿ ಕಳಿಸಿದಾಗ ಭೃಗು ಮುನಿಗಳಿಗೆ ಸದಾ ಶಿವನ ಕಳ್ಳ ಸ್ಥಾನವು ಇದೇ ನೋಡು. ನೋಡಿದ್ದೀನಿ ದೇವ. ಸಾರದೆ ಅಪ್ಪೋ ಅಲ್ಲಿ ನೋಡು. ಸಬ್ಬದ ಮರಿಗಳಿಗೆ ಗರುಡ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಬಿಸಿಲು ಬೀಳದಂತೆ ಸಂರಕ್ಷಣೆಯನ್ನು ಮಾಡುವುದನ್ನು ನೋಡಿ. ಸಾರದೆ ಇತ್ತ ಬಾ, ಇದೇ ನೋಡು ಶಿಲಾ ಸಮುದ್ರ. ಈ ಸಮುದ್ರದ ನೀರಿನಲ್ಲಿ ಅಬ್ಬೆರಳು ಹತ್ತಿ ನೋಡಿದರೆ ಶಿಲೆಯಾಗುವುದಂತೆ. ಸಾರದೆ ಅಪ್ಪೋ ಅಲ್ಲಿ ನೋಡು. ನೋಡಿದ್ದೀನಿ ದೇವ. ಪರಮಾತ್ಮನ ಕೈಲಾಸಕ್ಕೆ ಯಾರಾದರೂ ಬರಬಹುದೆಂದು ಈ ಬೆಟ್ಟವನ್ನು ಅಡ್ಡಗಟ್ಟಿರುವುದಂತೆ. ಸಾರದೆ ಕೈಲಾಸಕ್ಕೆ ಯಾರಾದರೂ ಬಂದರೆ ಹೋಗಲಾರೆ ಹಿಂದಿರುಗಿ ಹೋಗುವರಂತೆ.
ಶಿವನನ್ನು ಎತ್ತಿ ಎತ್ತಿ ಶಿವನ ಒತ್ತಡಕ್ಕೆ ಮಳೆದು ಹಾ, ಗೋಳಾಡಿದ ಕೈಲಾಸ ಪರ್ವತವು ಇದೇ ನೋಡು. ನೋಡಿದಿನಿ ದೇವ. ರಾಸಾರಥಿ ಭೂಪತಿ ಕಣ್ಣುವ ಶ್ರೀನಿವಾಸ ಅಂಜನಸ ಸುರಸ್ವತಿಗಳ ಕಮುವೈದ ತಾಣವು ಇದೇ ನೋಡು. ಹಾ, ರಾಸಾರಥಿ ಭೂಪತಿ ನಾರದ ತುಂಬುರ ನಂದೀಶ್ವರ ಗುಂಜೇಶ್ವರನ್ನು ಕೂಡಿರ್ಪ ಹಾ, ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅರಳಮ್ಮಲ್ಲಿ ತ್ರಿವಣವನ್ನು ವರವನ್ನಾಗಿ ಪಡೆದು ಆ ಕಾಟುವಿ ರಾಜ್ಯರು ಸಂಹಾರ ಮಾಡಿವನು. ಆದ್ದರಿಂದ ಈಗ ನಾನು ತಪಸ್ಸಿಗೆ ಕುಳಿತುಕೊಂಡು ಕೃಷಿ ನಿಮ್ಮಿಷ್ಟದಂತಾಗಲಿ ಭೂಪತಿ. ಮೇನಕ ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮಃ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇಳುವುದೋ ಧ್ವನಿ ಬಲವಲೋ, ಶಿವ ಶಿವ ಎಂಬ ಶಬ್ದದಲ್ಲಿ ಬರುವುದೋ ಧ್ವನಿ ದೈವಲೋ, ಅನ್ನವನದಿ ಕಣದಲ್ಲಿ ಆದರೇನು ತಾಳೆನು ನಾನು ಆದರೇನು ಸಹಿಸೆನು ಇನ್ನು ವಿರಹದ ತಾಪವ ತಾಳೆನು ನಾನೇ ಕೇಳುವುದೋ ಬಲವಲೋ, ಶಿವ ಶಿವ ಎಂಬ ಖ್ಯಾತಿಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಳಸಿ ಮಗುವನ್ನು ಪಡೆದೆನು ಋಷಿಯಲಿ ಆದರೇನು ತಾಳೆನು ನಾನು ಆದರೇನು ಸಹಿಸೆನು ಇನ್ನು ಪ್ರೇಮದ ಪುಷ್ಪವ ಆಗುವೆ ನಾನು ಕೇವಲ ಬಲವದ ಶಿವ ಶಿವ ಎಂಬ ಶಬ್ದದಲ್ಲಿ. ಇಲ್ಲಿ ಕುಳಿತಿರುವ ಪುರುಷನು ಧಾರಾಗಿದ್ದಾರೇನಂತೆ. ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಅಹೋ ಸುಂದರ, ಏಳೇಳು, ಮೆಲ್ಲನೆ ಮೇಲೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಥೈಲ್ಯಾಂಡ್ ಒಂದು ಬಾಗಿಲಿ ಗ್ರಾಮದ ಕರಡಿ ಮುಖಂಡ ಇವರು ಪಂಪಾಯತ್ನವರಿಗೆ 201 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ಅವರಿಗೆ ಶ್ರೀ ಶಾಂಭವಿ ಆಯುರಾರೋಗ್ಯ ಕೊಟ್ಟು ರಕ್ಷಿಸಲಿಕ್ಕೆ ಹಾರೈಸುತ್ತೇವೆ. ಓಹೋ, ಈ ಸುಗಣ ಸುಂದರನು ಧಾರಾಗಿರಬಹುದು. ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವನಲ್ಲ. ನನ್ನಂತ ಸುಂದರಿಯ ಬಂದು ಮಾತನಾಡಿಸಿದರೂ ಸಹ ಎಚ್ಚರವಾಗದೆ ತಪವನ್ನು ಗೈಯುತ್ತಿರುವನಲ್ಲ. ಪ್ರಿಯಾ, ಪ್ರಿಯಾ, ಓ ಪ್ರಿಯಾ, 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 ಹೃದಯ ರಾಜನೇ ಬಾ. ಪ್ರಿಯಾ, ಓ ಪ್ರಿಯಾ, ಮೆಲ್ಲನೆ ಮೇಲೇಳು. ಪ್ರಿಯಾ, ಪ್ರಿಯಾ, ಹೃದಯ
ಪ್ರಿಯ ಸುಂದರ ಹೇಳೇಳು, ಈ ಮನವು ನಿನ್ನನ್ನೇ ಬಯಸಿ ಬಂದಿರುವುದು. ನಾನು ಬಯಸಿ ಬಂದರೂ ಸಹ ಮೌನವಾಗಿ ಕುಳಿತಿರುವುದು ಇದು ಸರಿಯಲ್ಲ. ಮನವಿದು ಬಯಸುತ್ತಾಳ ಮಧುರಮಯ ಮನ ರಾಗಗಳ ಪಂಪ. ಮಧುರವಾಣಿಯ ರಾಗಗಳ ತಡವೇ ಎಲ್ಲ ಪಣ. ಪ್ರಿಯ ಪ್ರಿಯ ಅಹೋ ಪ್ರಿಯ, ಹೇಳೇಳು, ಮೆಲ್ಲನೆ ಮೇಲೇಳು. ಆಹಾ ಇದೇನು ಈ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಒಬ್ಬ ಸ್ತ್ರೀಯಳ ಧ್ವನಿಯಾಗುವುದನ್ನು ಈ ಸ್ತ್ರೀಯಳು ಯಾರಾಗಿರಬಹುದು? ಅದರ ಸತಿಯಾದ ಶಾರದೆಯೋ ಇಲ್ಲವೇ ಸುಜನರು ಪದವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಾದೇವಿ? ನನ್ನ ಮೇಲೆ ಕರುಣ ತೋರಿ ಬಂದಿರುವ ಈ ಸಾಧ್ವಿ ಮಣಿಗಳನ್ನು ಮೊದಲು ಮಾತನಾಡಿದ. ಅಮ್ಮ ಮಾತೃ ಸಮನಾದ ಮಹಿಳೆ, ಸುಂದರ ನೀನು ಯಾರು? ನೀನು ಓರ್ವಳೆ ಇಲ್ಲಿಗೆ ಬಂದಿರುವ ಕಾರಣವೇ? ಇರುವುದು. ನಿನ್ನ ವೃತ್ತಾಂತವನ್ನು ಬೇಳಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ. ಅಹೋ ಸುಂದರ, ಸ್ತ್ರೀಯಳೇ, ನನ್ನನ್ನು ದಾರಿ ಎಂದು ಕೇಳುತ್ತಿರುವೆಯಾ? ಅವು ಸ್ತ್ರೀಯಳೇ, ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ದೇವಂದಿನ ಸತಿಯಾಗಿ ಮೇನಕೆಯಾರು ಇಲ್ಲಿಗೆ ಬಂದ ಕಾರಣ ಇರುವುದು ಅದಕ್ಕಾಗಿ ಬಂದಿರುವೆ. ಏತಕ್ಕಾಗಿ? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆ. ನೀನು ಎಲ್ಲ ದಾರಿ ತಪ್ಪಿ ಬಂದಂತೆ ಕಾಣುವುದು. ದಾರಿ ತಪ್ಪಿ ವೈರಾಗ್ಯದ ದಾರಿ, ಇಲ್ಲಿ ಕಾಮನಾಡದ ಗಾಳಿಯಲ್ಲ. ಅಹೋ ಸುಂದರ, ಸ್ತ್ರೀಯಳೇ, ಅದು ಮುಂದೆ ಗೊತ್ತಾಗುವುದು. ಆದರೆ ನೀನು ಧಾರೋ, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಏನೇ ಕಮಲಮುಖಿ ನಾರುದಾರೆಂದರೆ ನೀನು ಧಾರೋ, ಈ ಇಳಮಂಡಲದಲ್ಲಿ ಕೋಟಿ ಸೂರ್ಯ ಪ್ರಕಾಶದಂತೆ ಪ್ರಜ್ವಲಿಸುವ ಜಮದಗ್ನಿಯ ಸಂಭೂತ ಪರಮ ಪ್ರಖ್ಯಾತ ರಾಮನ ಹೆಸರಲ್ಲಿ ವಿಖ್ಯಾತ. ಓಹೋ ಭಾರ್ಗವ ರಾಮ. ಏ ಸ್ತ್ರೀಯಳೇ, ರಾಮ, ನಾನು ಇಲ್ಲಿ ಏತಕ್ಕೆ ಬಂದಿರುವರೆಂದರೆ ಏತಕ್ಕೆ ಬಂದಿರುವೆ? ಆ ಗುಂಡಲಾದ ಕಾತ್ವೀರಾಜನ ಸಂಹಾರಕ್ಕಾಗಿ ಮಹಾದೇವನ ಕುರಿತು ತಪಸ್ಸು ಮಾಡಲು ನಾನು ಇಲ್ಲಿಗೆ ಬಂದಿರುವನು. ಏ ಸ್ತ್ರೀಯಳೇ, ರಾಮ, ಇಂಥ ವೈರಾಗ್ಯ ಪುರುಷನು ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವುದು ಇರುವುದು. ಏನಿದ್ದರೆ ಎಲ್ಲ ಮುಂದೆ ಬಿತ್ತರಿಸು, ಇಲ್ಲದಿದ್ದರೆ ಇಲ್ಲಿಂದ ಮರೆಯಾಗಿ ಹೊರಟು ಹೋಗಿ ದೇವೇಂದ್ರ ನಾಡಿ ಪಡಿವೇಳಿ. ಅಹೋ ಭಾರ್ಗವ, ಸ್ತ್ರೀಯಳೇ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳುತ್ತಿರುವೆಯಲ್ಲ, ಸ್ತ್ರೀಯಳೇ, ಹೇಳಿದರೆ ನೆರವೇರಿಸಿಕೊ ಕಣ್ಣಾಗಿ ಕಾಣು. ಹೇಳಿದರೆ ನೆರವೇರಿಸಿಕೊಡುವೆಯಾ? ಅದು ನನ್ನಿಂದಾಗದು. ಏನಾಗದು? ನಿನ್ನ ಕಾರ್ಯವೇನಿಲ್ಲ, ಅದು ಏನದು ಹೇಳು. ಮೊದಲು ತಿಳಿಸು, ನಂತರ ನೆರವೇರಿಸಿಕೊಡುವೆನೆಂದು ಅದು ಹೇಳಿದೆಯಾ? ಏನದು ಹೇಳು ಮೊದಲು. ಮೊದಲು ಹೇಳಬೇಕು. ಹೇಳಲೇಬೇಕು. ಹಾಗಾದರೆ ಹೇಳು. ರಾಮ
ಇನ್ನು ಹೇಳು. ಇನ್ನೊಮ್ಮೆ ಹೇಳನೆ ಹೇಳಿದೆಯಾ ಸಹಜವಾಗಿ ಹತ್ತಿರ ಬಂದರೆ ಸುಟ್ಟು ಹೋಗುತ್ತೆ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಳಿಗೆ ಬಂದೆನ ಕೇಳೋ ಎನ್ನ ಪ್ರೀತಿ ಇದೆಯಾ ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನ ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನ ಬಾ 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 ಪ್ರಿಯರೇ, ಈಗಲೂ ಅದರ ಅರ್ಥವಾಯಿತೆ ಹೇಳುವುದು ಕೇಳು. ಹೇಳು ಚತುರನಾದವ ಜಾಣ್ಮೆಯ ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕನ ರಸಿಕನಾದ ಒಡಂಬಡುವನು. ರಸಿಕತನವಿಲ್ಲದ ಪುರುಷನ ಒಡಂಬಾಡಲಾರದು ಇಂಥ ನೀಚ ಮಾತುಗಳನ್ನು ಮಾತನಾಡುವ. ಇರೇ ಸ್ತ್ರೀಯರೇ, ನಾನಿನ್ನೂ ಹೇಳೇ ಇಲ್ಲ ಏನೇ ಹೇಳುವರೆ ಕೇಳು. ಏನು ಹೇಳು ಇಂಥ ನೀಚ ಕಾರ್ಯವು ನನ್ನಿಂದ ನಡೆದ ಸ್ತ್ರೀಯರೇ, ದೂರ ಸದಾಚಾರ. ಪದಾರ್ಥ ಮಾತಾಡ್ಬೇಕಲ್ಲ, ಭಾರ್ಗವ ಪ್ರಿಯರೇ, ಕಾಮಕಲ ಇರುವ ಪುರುಷನಾದ್ರೆ ಒಡಂಬಡವನೆಂದು ನಾನು ಹೇಳಿದನೆಂದು ಹೇಳಿದೆಯಲ್ಲ ಹೌದು ಸ್ತ್ರೀಯರೇ, ಹಾಗಾದ್ರೆ ಮತ್ತೆ ನೀನೆಂಥ ಪುರುಷನು ನಾನು ತಪಸ್ಸು ಮಾಡುವ ವೈರಾಗ್ಯ ಪುರುಷನು ನಾನು. ವೈರಾಗ್ಯ ಪುರುಷನೇ ನೀನು ಹೌದು ಸ್ತ್ರೀಯರೇ, ಭಾರ್ಗವ ಸ್ತ್ರೀಯರೇ, ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ ಸ್ತ್ರೀ ಸುಖ ಎಂಬುದು ಒಂದು ನೀಚ ಕಾರ್ಯ ಕೆಲಸ. ಅದು ಗೊತ್ತಿದ್ದು ನನ್ನಂತ ಸ್ತ್ರೀಯರೇ, ಪರಮಾತ್ಮನು ಒಲಿಸಿ ಜಗದುದ್ಧಾರಕ್ಕಾಗಿ ಹುಟ್ಟಿರುವನು. ಹೌದೇ ಹೌದು ಸ್ತ್ರೀಯರೇ, ಆದರೂ ನನ್ನಂತ ಸ್ತ್ರೀಯರಿಗೆ ಹೆದರುವೆಯಲ್ಲ ರೇಣುಕಾ ಕುಮಾರ ಈಗ ನಾನು ಹೆದರುವುದಿಲ್ಲ. ನೀನೆಂತ ಧೀರ ಸ್ತ್ರೀಯರೇ, ನೀನು ಹೆದರುವುದಿಲ್ಲ, ಸುಮ್ಮನೆ ಹೊರಡುವಾಗ. ಮಾತುಗಳು ಹೇಳಿದ್ರೆ ಮತ್ತೆ ಹೇಳಿದ ಆ? ಚತುರ ಮಾತಿನ ಜಾಣ್ಮೆಯ ಸ್ತ್ರೀಯನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದ ಒಡಂಬಡವನು. ರಸಿಕತನವಿಲ್ಲದ ಪುರುಷನ ಒಡಂಬಡವರು ಇಂಥ ನೀಚ ಮಾತುಗಳನ್ನು ಮಾತನಾಡುವಿಯ. ಹೌದು ಇದೇ ಸ್ತ್ರೀಯರೇ, ಏ ರಾಮ ಈ ವಿಜಾತ ಮುನಿಕುಲವಾದ ಅಕ್ಷಮರಾಮರು ಏನೆಂದು ತಿಳಿದರು? ಈ ನಿನ್ನ ಮಾಯಾಜಾಲಕ್ಕೆ ಸಿಲುಕುವ ಮಂಕವಜ ನಾನಲ್ಲ. ಈ ನಿನ್ನ ನೀಚ ರೀತಿಯನ್ನು ತೊಳೆದು ಇಲ್ಲಿಂದ ಹೊರಟು ಹೋಗಿ ಸ್ತ್ರೀಯರೇ, ಬಾಡದರು ಹೆಣ್ಣ ಕೂಡ ಕಾಮನಾಡದ ರಗಳೆ. ಸ್ತ್ರೀಯರೇ, ಸ್ತ್ರೀಯರೇ, ಏನು ಹೇಳೋದು? ಸ್ತ್ರೀಯರೇ, ಏನು ಹೇಳು? ನಿನ್ನ ಹಠವನ್ನು ಬಿಡು ಎನ್ನ ಪ್ರೇಮವನ್ನು ಒಪ್ಪಿಕೋ ಅದು ಎಂದಿಗೂ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯ ಮಾಡಿಕೋ ರಾಮ ಅದು ಸಾಧ್ಯವಾಗಿರಬಹುದು. ಹೇಳೇನು ಕೇಳು ಚೆನ್ನಾಗಿ ಕೇಳುವೆಯಾ ಬಂದಾಯ್ತು ರಾಮ ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು ನಿನ್ನ ಬಿಟ್ಟು ಬಾಳಲಾರೆ ನಿನ್ನ ಬಿಟ್ಟು ಬದುಕಲಾರೆ ಭಾರ್ಗವ ಹತ್ತಿರಕ್ಕೆ ಬಾ ಸಹಜ ಬರುವುದಿಲ್ಲ. ಮನಸ್ಸು ಮಾಡಿ ಬಾ ಮನಸ್ಸು ಮಾಡುವುದಿಲ್ಲ. ನಾನು
ಪ್ರಿಯ, ಸ್ತ್ರೀಗಳೇ ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು ರಾಮ. ಕರಗಿಸ ಬೇಡ ಎನ್ನ ಪ್ರೇಮ. ಅಂತರವಿಲ್ಲದಿರೋ ಕಡೆ ಲಕ್ಷ್ಯವನ್ನರಿಸಿ ಕೈ ತೋರಿಸಿ ಗುರಿ ತಪ್ಪಿದಂದು ದೈವ ಸಾಕ್ಷಿಯಾಗಿ ಉಪದೇಶವನ್ನು ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿ ಎಂಬೆಚ್ಚಿದ ಆನಂದ ಸುಖವನ್ನು ಉಂಟು ಮಾಡೋದು ಬಂದಿಗಳ ಕವಚ ಮುಂದುವರಿಸಿ ಜಾತ್ಯತಾವಸ್ಥೆಯನ್ನು ಮರೆಸಿದರೆ ನೀತಿ ವೃತ್ತಿಗೆ ಬಲಿಯಾಗುತ್ತದೆ. ಸ್ತ್ರೀಗಳೇ ಭಾರ್ಗವ, ಮೇನಕ, ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿಲಲ್ಲಿ ಸ್ತ್ರೀಗಳೇ ಈ ಮಾತನ್ನು ಆಡಬಾರದು. ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಏನೇ ಜಂಭಾರಿಯ ಸಖಿ ನೀನಂಥ ಆದರದ ನಾಯಕಿ. ಏನೇ ಸ್ತ್ರೀಯರೇ, ನಿನ್ನ ಈ ಮನದ ಕಾಮದಾಟವನ್ನು ಛದಿಸಿ ಎನ್ನ ಮೇಲೆ ಇಟ್ಟಿರುವ ಅಜ್ಞಾನದ ಆಸೆಯನ್ನು ಅಡಗಿಸಿ ಇನ್ನು ಮಾರನಾಟಕ್ಕೆ ಬಾ ಎಂಬ ಈ ನಿನ್ನ ಸತ್ತಡಗಜ. ಈ ನಿನ್ನ ನಾಲಿಗೆಗೆ ಬುದ್ಧಿಯನ್ನು ಯಾರು? ಈ ಸದ್ಗುಣ ಸಂಪನ್ನನಾದ ಮುನಿಕುಮಾರು ಈ ನಿನ್ನ ನೀತಿಗೆ ಪ್ರೀತಿಗೆ ವಶವಾಗಲಾರರು. ಈ ನಿನ್ನ ಕೆಟ್ಟ ನಡಿದನ್ನು ತೊರೆ ಹೊರಟು ಹೋಗುವ ಮಗಳೇ, ಮಾಡುದರು ಎನ್ನ ಕೊಡಲಾಗಲೇ. ಭಾರ್ಗವ, ಸ್ತ್ರೀಯರೇ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳುವ ಮೂರ್ಖನು ನೀನಾಗಬೇಡ. ಒಳ್ಳೆನೆಂಬ ಸ್ತ್ರೀಯರ ಹತ್ರ ಬಂದು ನೀರು ಕೇಳುವುದು ಮೂರ್ಖನ ನೀರು. ನೀನು ಸ್ತ್ರೀಯಳೆ. ಸ್ತ್ರೀಯರೇ, ಭಾರ್ಗವ, ಮೇಲಗ ಪುರುಷನಲ್ಲಿ ಬರಬೇಡ ಎಂದು ಹೇಳಿದೆಯಾ? ಹಿರಿಯ ಪುರುಷನಂದು ಶಕ್ತಿಯ ಸಂಹಾರ ಮಾಡುವುದಕ್ಕಾಗಿ ಹುಟ್ಟಿರುವ ನಾನು. ಅಹೋ ಪ್ರಿಯ, ಸ್ತ್ರೀಯರೇ, ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀವು ಜೋಡಿ. ಬಾಳೆ ಬಾರ ಬಾರ ನೀ ಬಾರ ಬಾಳಿನ ರಾಜ ನನ್ನ ಮನದಿನ ತೇಜ. ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀವು ಜೋಡಿ. ನಿನ್ನ ಮೇಲೆ ನನ್ನ ಮನಸ್ಸು ಬಾಳ ಇದೆ. ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನ. ನಿನ್ನ ಮೇಲೆ ನನ್ನ ಮನಸ್ಸು ಬಾಳ ಇದೆ. ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನ. ಬಾ ಬಾಳಿನ ರಾಜ ನನ್ನ ಮನಸ್ಸಿನ ತೇಜ. ಬಾ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ಭಾರ್ಗವ, ಸ್ತ್ರೀಯರೇ, ಅಹೋ ನಲ್ಲ, ಸ್ತ್ರೀಯರೇ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಹುಚ್ಚಿಯಾಗಿ ನಿನ್ನನ್ನು ಮೆಚ್ಚಿ ನಿನ್ನ ಬಳಿಗೆ ಬಂದಿರುವೆನು. ಬಂದರೆ ನಾನೇನು ಮಾಡಬೇಕು?
ನಿನ್ನ ಹಠವನ್ನು ಬಿಡಬೇಕು, ನನ್ನ ಆಸೆಯನ್ನು ಪೂರೈಸಬೇಕು. ಆಟವನ್ನು ಬಿಡುವುದಿಲ್ಲ, ನಿನ್ನ ಆಸೆಯನ್ನು ಈಡೇರಿಸುವುದಿಲ್ಲ. ಭಾರ್ಗವ, ಪ್ರಿಯರೇ, ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಮಾತು ಮಾತಿಗೆ ಒಲ್ಲೆ ಒಲ್ಲೆ ಒಲ್ಲೆಂದು ಹೇಳುವ ನಿನ್ನ ಆಳು ಪುರಾಣವನ್ನು ಒತ್ತಟ್ಟಿಗೆ ಇಟ್ಟು ನನ್ನ ಮೇಲೆ ಮನಸ್ಸಿಟ್ಟು ಎನ್ನ ಆಸೆಯನ್ನು ಪೂರೈಸು ಸುಂದರ ನವಮೋಹನ ಚಂದಿರ. ಸುರಮನ ಸುಂದರಿ ನೀನಂಥ ವಯ್ಯಾರಿ. ಸ್ತ್ರೀಯರೇ, ನಿನ್ನಂಥವಳನ್ನು ದೇವೇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ಏ ಸ್ತ್ರೀಯರೇ, ಅವನಂತೆ ಈ ಭಾರ್ಗವ ರಾಮನನ್ನು ತಿಳಿದಿರುವೆ ಅಲ್ಲವೇ? ಇದೇ ಮೂರ್ಖರೇ, ಪ್ರಿಯ, ನಿನ್ನ ಆಸೆ ಈಡೇರುವುದಿಲ್ಲ. ಸುಮ್ಮನೆ ಇಲ್ಲದ ಹೊರಟೋದು ಮಹಿಳೆ ಮಾಡುವುದು ಎನ್ನ ಗುಣಮಗಳು. ಭಾರ್ಗವ, ಸ್ತ್ರೀಯರೇ, ನೋಡು ನೋಡು, ಸುತ್ತಮುತ್ತ ಈ ಕೈಲಾಸಗಿರಿಯಲ್ಲಿ ಯಾರೂ ಇಲ್ಲ. ಯಾರೆಲ್ಲದಿದ್ದರೆ ನಾನೇನು ಮಾಡಬೇಕು? ನನ್ನನ್ನು ಕೂಡಬೇಕು. ನಾನು ಕೂಡುವುದಿಲ್ಲ, ತಪಸ್ಸನ್ನು ಮಾಡುವರು. ತಪಸ್ಸು ಮಾಡುವೆಯಾ? ತಪಸ್ಸು ಮಾಡಿ ವೈರಿಗಳನ್ನು ಸಂಹರಿಸುವರು. ತಪಸ್ಸು ಮಾಡುವ ನಿನಗೇನು ಸಿಗೋದು? ಮಣ್ಣು. ನಿನ್ನಂತವರ ಸ್ತ್ರೀಯರನ್ನು ಕೂಡಿದರೆ ನರಕದಲ್ಲಿ ಬಿದ್ದು ಕೊಡಬೇಕಾಗುವುದು. ನರಕದಲ್ಲೇ ಬಿದ್ದು ಕೊಳುವೆಯಾ? ಹಾಗೆ ರಾಮ, ರಾಮ, ಭಾರ್ಗವ, ಹೇಳುವ ಕೇಳು. ಯಾರೂ ಇಲ್ಲ, ನಾನು ನೀನೇ ಇಲ್ಲ, ಬಾರೋ ಸನಿಹಕ್ಕೆ. ಕೆಂಪು ಕೆನ್ನೆಗೆ ಜೇನಹದರಕ್ಕೆ ನೀಡುವೆ ಕಾಣಿಕೆ. ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನೇ ಇಲ್ಲ, ಬಾರ 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 ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು. ಎನ್ನ ಮಾತನು ಕೇಳು, ಎಡವನ ಕುಮಾರ ಹತ್ತಿರ. ತಾಳವಾದವರ ತೀರಿಸೋ ಬಯಕೆಯ. ತಪವ ತೀರಿಸೋ ಬಯಕೆಯ. ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನೇ ಇಲ್ಲ, ಬಾರ 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 ಬಾರ. ಅಹೋ ಜಮದಗ್ನಿಯ ಕುಮಾರ, ಹೇಳುವಿನ ಕೇಳು ಒಂದು ವಿಚಾರ. ಅದೇನು ಚೆನ್ನಾಗಿ ಹೇಳು. ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ಎನಿಗೆ ಸುಖವನ್ನು ಕೊಟ್ಟನು. ರಾಮ, ಪ್ರಿಯರೇ, ಅವನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ. ಸುಮ್ಮನೆ ನೀನು ನಿನ್ನ ಹಠವನ್ನು ಬಿಟ್ಟು ಎನ್ನ ಮೇಲೆ ಮನಸ್ಸಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ನೋಡು ನೋಡು ಎನ್ನ ಪ್ರೇಮ. ಪ್ರಿಯರೇ, ಜಂಭಾರಿ ಎಣ್ಣೆ ನಿನ್ನ ನಡೆದೆಯನ್ನು ನಾನು ಮೆಚ್ಚುವುದಿಲ್ಲ, ಕೇಳು. ಅದು ಯಾತಕ್ಕೆಂದರೆ ಹೇಳುವರೆ ಕೇಳು. ಚೆನ್ನಾಗಿ ಹೇಳು. ನಿನ್ನ ಜೀವ ಚರಿತ್ರೆಯನ್ನು ನೆನೆಸಿಕೊಂಡರೆ ಎಲ್ಲ ಕೋಪವು ಎನಿಸಿಕೊಳ್ಳಲೇ ಹೋಗಬೇಡ ರಾಮ. ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನ ತಪಸ್ಸನ್ನು ಆಚರಿಸುವಾಗ ನಿನ್ನ ಕಾಮದಾಟವನ್ನು ಪ್ರೇರೇಪಿಸಿ ವಿಶ್ವಾಮಿತ್ರನ ಸುಖ ಸಂಸಾರವನ್ನು ಮಾಡಿ ಶಕುಂತಲೆಯನ್ನು ಬಿಟ್ಟು ನಿನ್ನ ಪುರಕ್ಕೆ ತೆರೆದೆ. ಹೌದು. ಇಲ್ಲೇ ಸ್ತ್ರೀಯರೇ, ನಿನ್ನ ದೇಹಕ್ಕೆ ಸುಖವಾಗಲು ನೀನು ಮನವಟ್ಟೆ. ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವ ಮಂಕುಮತನಾಡಿ ಹೆದರಿಲ್ಲ ಮಂದಿರಕ್ಕೆ ದಾರಿ. ರಾಮ, ಭಾರ್ಗವ, ಪ್ರಿಯರೇ, ಇಲ್ಲಿ ನಾನು ಇಲ್ಲಿರುವೆ. ಅಲ್ಲೇ
ಭಾರ್ಗವರಾಮ ತಿಳಿಯಲು ನಲ್ಲ ಏನದ ಹೌದು ಗೊತ್ತಿರುವುದು ಏನು ಏನು ಹೇಳುವೆ ಹೇಳಿದರೆ ನೆರವೇರಿಸಿ ಕೊಡುವುದಿಲ್ಲವೆಂದು ಹೇಳುತ್ತಿರುವೆ ಅಲ್ಲ ಸಹಜವಾಗಿ ಕೇಳಿದರು ಭಾರ್ಗವ ಮೇಲುಗ ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹಲ್ಲರೊಂದಿಗೆ ಸುಖವನ್ನು ಪಟ್ಟನಲ್ಲವೇ ರಾಮ ತಿಳಿಯಲು ನಿನಗೆ ಹೇಳುತ್ತಿರುವುದು ನಾನು ನಿನಗೆ ಹೇಳವಲ್ಲ ಹೇಳುವೆ ಏನು ಹೇಳಂದು ಅವನಂತೆ ನೀನೀಗ ಎನ್ನನ್ನು ಸುಖಪಡಿಸು ರಾಮ ಎಂದು ಬೇಡಿಕೊಳ್ಳುವೆನು ಪ್ರಿಯ ಈಗಲೇ ಹಿಡಿದುಕೋ ಎನ್ನ ಕೈಯ ಅವನು ಸ್ವಾರ್ಥಕ್ಕೆ ಬಡಿದಾಡಿದರು ನಾನು ಲೋಕೋದ್ಧಾರಕ್ಕೆ ಒದ್ದಾಡುವರು ಲೋಕೋದ್ಧಾರಕ್ಕೆ ಒದ್ದಾಡುವೆ ಹೌದು ಸ್ತ್ರೀಯರೇ ಮೊದಲು ನನ್ನನ್ನು ಕೊಡು ನಂತರ ಲೋಕ ಉದ್ಧಾರವನ್ನು ಮಾಡು ಹೇಳುವರೆ ಕೇಳು ಏನೇ ಮಂದಮತೀತಳಾದ ಮಹಿಳೆ ತಪೋವಂತನಾದ ಗೌತಮ ಮುನಿಯನ್ನ ಕಾಮಾಂಧನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಹೋಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಪಕ್ಕದಲ್ಲಿ ನಿಲ್ಲಿದ ಪತಿರತಿಯಾದ ಹಲ್ಲಾದೇವಿಯ ಶಿಲವನ್ನು ಕೆಡಿಸಿತು ಅದು ಹೇಗೆಂದರೆ ತತ್ಪುರಿ ವೇಷಮಂತಾಳಿ ತನ್ನ ಕಾಮಾಂಧತೆಯನ್ನು ಶಾಂತಿ ಮಾಡಿಕೊಂಡಳು ಹೌದೇ ಏ ಸ್ತ್ರೀಯರೇ ಏ ರಾಮ ಆಗ ಮಹರ್ಷಿಗಳಿಂದ ಶಾಪಗ್ರಸ್ತನಾಗಿ ಮೈ ತುಂಬಾ ಯೋನಿಗಳನ್ನು ಪಡೆದುಕೊಂಡಳು ಏ ಸ್ತ್ರೀಯರೇ ಅವನು ಒಳ್ಳೆಯ ಗುಣವರಾಗಿದ್ದರೆ ಅವನಿಗೆ ಅದಕ್ಕಿಂತ ಆಪತ್ತು ಬಂದೊದಗಿತ್ತು ಏನೋ ಗೊತ್ತಿಲ್ಲ ಅವನಿಗೆ ಮೊದಲ ತಾಪ ನೆತ್ತಿಗೇರಿ ನೀಟಾದ ಸ್ತ್ರೀಯರಲ್ಲಿ ಬೆರೆಯುವುದು ಮನಸ್ಸಾದ್ದರಿಂದ ಅವನಿಗೆ ಇಂತಹ ದುರ್ಗತಿ ಬಂದೊದಗಿತು ಅಬಬಬಬ ನೀನು ಮಹಾನ ಪತಿರ್ವತಿಯಂತೆ ಎಲ್ಲಗೆ ಇಂತಹ ನೀಚ ದುರ್ಬುದ್ಧಿಯನ್ನು ಹೇಳಬಲ್ಲಿಯೋ ನಾರಿ ನುಡಿಯದರು ಈ ಮಾತು ಮತ್ತೊಂದು ಸಾರಿ ಭಾರ್ಗವ ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೇ ಹೆಣ್ಣಿನ ಸುಖವನ್ನು ಪಡಿ ನಿನ್ನ ಸುಖ ಬೇಕಾಗಿಲ್ಲ ರಾಮ ಹೇಳುವೆನು ಕೇಳು ಚೆನ್ನಾಗಿ ಹೇಳು ಜೊತೆಯಾಗಿ ಹಿತವಾಗಿ
ಭಾರ್ಗವ, ಸ್ತ್ರೀಯರೇ, ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳುತ್ತಿರುವೆಯಲ್ಲ ಸಹಜವಾಗಿ ಹೇಳಲು ಸ್ತ್ರೀಯರೇ. ರಾಮ, ಮೇನಕ, ಆ ನಿನ್ನ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ಅವರು ಕಟ್ಟುಬಿಡುವವರು, ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಿಕೊಂಡಿರುವನು. ಎಲ್ಲಿರುತ್ತಾರೆ ಶಾಪಗ್ರಸ್ತರಾಗಿರುವರು. ಮೇನಕ, ಅದರಂತೆ ನೀನೀಗ ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೋ ರಾಮ. ಈಗಲೇ ಒಪ್ಪಿಕೋ ಎನ್ನ ಪ್ರೇಮ. ಏನೇ ಕೆಟ್ಟಗುಣದ ಮಹಿಳೆ, ನಿನ್ನಲ್ಲಿ ಕಪಟ ನಾಟಕ ಮದಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದ್ದಂತಿದೆ. ಚಂದ್ರನು ಇಂದ್ರನಿಗಿಂತ ಕಾಮಣ್ಣವ. ಹೌದೇ? ಗುರುಪತ್ನಿ ತಾರೆಗಳನ್ನು ಮೋಸದಕ್ಕಾಗಿ ತಿಂಗಳಲ್ಲಿ 15 ದಿನ ಬಳಕೋ 15 ದಿನ ಕತ್ತಲ ಇದೇ ಸ್ತ್ರೀಯರೇ, ಅವನು ನಿಷ್ಠಾವಂತನಾಗಿದ್ದರೆ ತೇಜಸ್ವಿಮಾನನಾದ ಸೂರ್ಯನಂತೆ ಪ್ರತಿನಿತ್ಯ ಬೆಳಗುತ್ತಿದ್ದನು. ಇದೇ ಎಣ್ಣೆ ಪರಸ್ತ್ರೀಯನ್ನು ಬಯಸಕ್ಕಾಗಿ ಇಂತಹ ಅಪಕೀರ್ತಿಯನ್ನು ಪತ್ತು ತನ್ನ ವಂಶಕ್ಕೆ ತಾನೇ ಖುದ್ದು ನಿಂತುಕೊಂಡನು. ಏ ಮೇರಿಗ, ಏ ನೀನು ಎಷ್ಟು ಹೇಳಿದ್ರು ನಾನು ನೀವು ಒಲಿಯುವುದಿಲ್ಲ. ನಿನ್ನ ಮೋಹಿರಾಟವನ್ನು ನಡೆಯುವ ಮಂಕುಮಂದಿರಾಗಿ ನಿನ್ನ ಮಂದಿರಕ್ಕಿದಾಗಿ ಭಾರ್ಗವ ರಾಮ, ಸ್ತ್ರೀಯರೇ, ಮೇರಿಗ, ಸ್ತ್ರೀಯರೇ, ಸುಂದರ, ಏ ಮೇರಿಗ, ನೀನು ಎಷ್ಟೇ ಕೂಗಾಡಿದರೂ ನನಗೆ ಮನಸ್ಸಿಗೆ ಬೇಸರವಾಗಲಾರದು. ಅದು ಏನಾಗುವುದಿಲ್ಲ. ಆಹಾ, ಸ್ತ್ರೀಯರೇ, ಹೆಣ್ಣು ಮಣ್ಣು ಮಣ್ಣು ಈ ಮೂರು ಒಲಿದು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ನಿನ್ನಂತಹ ನೀತಿಗೆ ಸರಿಯಾಗುವುದಿಲ್ಲ. ಆ ಪುಣ್ಯ ನಿನ್ನಲ್ಲಿರೋದು. ನಾನೇ ಒಲಿದು ಬಂದಿರುವಿನ ಒಳ್ಳೆ ಹೇಳಬೇಡ. ಅಸಹಜವಾಗಿ ಹೇಳುವುದು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತೆಯ, ಹೂವಂತೆಯ, ಕಾಂತೆಯ, ಕಾಂತೆಯ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತೆಯ, ಹೂವಂತೆಯ, ಕಾಂತೆಯ, ಕಾಂತೆಯ. ಅಂತಲೇ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತೆಯ, ಹೂವಂತೆಯ. ಸರಿ,
ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯ, ಹೀಗಲೇ ಹಿಡಿದುಕೋ ಎನ್ನ ಕೈಯ. ನೀನಂಥ ಮಾತಿನ ಕಣಿ ಬ್ರಹ್ಮಚರ್ಯದ ವೈರಾಗ್ಯಾದ ಎನ್ನನ್ನು ಅಲ್ಪ ಸುಖಭೋಗಕ್ಕೆ ಮನಸೆಳೆದರೆ ನಿನ್ನ ಮಾತಿಗೆ ನಾನೇನು ಒಡಂಬಡುವನೇ ಪಲ್ಲಗ ಮೇಲೆ ಆನೆಯ ಮೇಲೆ ಹೋಗುವ ಯೋಗ್ಯತೆ ಬರೆದವರಿಗೆ ಕತ್ತವರ ಮೇಲೆ ಹೋಗುವ ಆಸೆ ಬರುವುದೇ? ಎಣ್ಣ ಅಂತ ಯೋಗ್ಯತೆಯನ್ನು ಪಡೆದು ತಪಸ್ಸು ಮಾಡಿ ಪರಮಾತ್ಮನನ್ನು ರಕ್ಷಿಸುವ ಆತುರವನ್ನು ನಾನು ನಿನ್ನಂತ ಹತ್ತಳೆಯ ಮನಸ್ಸು ಹೋಗುವಲ್ಲ ಈ ಬುರುಗಳ ಪರಮ ಪಾವಕ. ಏನು ಇನ್ನ ಒಂದಾಯ್ತಾ? ಏನ್ ಲೆಕ್ಕ ಇಟ್ಕೊಂಡ್ರೆ ಇನ್ನ ಒಂದೈತೆ ಅಂತ ಇನ್ನ 3 ದಿನ ಕುಡಿದ್ರು ಹೊತ್ತಾಯ್ತು, ವ್ಯರ್ಥ ಸಮಯವನ್ನು ಕಳೆಯಬೇಡ ರಾಮ. ಹೊತ್ತಾಯ್ತು, ವ್ಯರ್ಥ ಸಮಯವನ್ನು ಕಳೆಯಬೇಡ. ನಿನ್ನನ್ನು ಮನಸಾರ ಮೆಚ್ಚಿ ನಿನ್ನ ಬಳಿಗೆ ಬಂದಿರುವೆನು. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೀತಿಯನ್ನು ಒಪ್ಪಿಕೋ ಪ್ರಿಯ, ಹೀಗಲೇ ಹಿಡಿದುಕೋ ಎನ್ನ ಕೈಯ. ದೇವೇಂದ್ರನ ರಾಣಿ ಸುಮ್ಮನೆ ನೀನು ಹಿಂದಕ್ಕೆ ಹೊರಟು ಹೋಗ, ಒತ್ತಲಾಗಿ ಒತ್ತು ಕಳೆಯಬೇಡ. ಇದೇ ರೀತಿ ನೀನು ಹಠ ಮಾಡಿದ್ದ ಆದರೆ ಎನ್ನ ತಪಸ್ಸಿಗೆ ಭಂಗ ತಂದೊಡ್ಡಿರುವ ನಿನ್ನನ್ನು ಸಂಹರಿಸಿ ಬಿಡುವನು. ಸಹಜವಾಗಿ ಸ್ತ್ರೀಯರೇ, ಬ್ರಹ್ಮಚರ್ಯ ಬಲ್ಲವ ಎಂಬುದು ಎಂಬುದನ್ನು ಈ ಜಗತ್ತಿಗೆ ತೋರ್ಪಡಿಸುವನು. ಏನೇಗ ಎನ್ನನ್ನು ರೊಚ್ಚಿಗೆ ಒಂದು ಬೇರೆಗ ಬಳಿ ಬಳಿ ಸಾರದೆ ಈ ಸ್ತ್ರೀಯರು ಹೋದರೇನು, ಇಲ್ಲೇ ಬಿಟ್ಟು ಉಳ್ಳಾಡಿದರೇನು? ಇಲ್ಲೇ ಇರಲಿಲ್ಲ ಪಾಯಂ ಕೂಡ ಇವಳ ಓಟೆ ನಮಗೆ ಯಾತಕ್ಕೆ ಬೇಕು? ಬ್ರಹ್ಮಚರ್ಯ ಎಂಬ ಗಟ್ಟು ಬರೆದು ಈ ಮೂರ್ಖ ಸ್ತ್ರೀಯರಿಗೆ ಬಲಿಯಾಗುವುದೇ? ಹೌದು ದೇವ, ಎಂದಿಗೂ ಸಾಧ್ಯವಲ್ಲ.
ಆದ್ದರಿಂದ ನಾನು ಶಿವನ ತಪಸ್ಸು ಮಾಡುವ ಸಾರಥಿ ಶಿವನನ್ನು ಒಲಿಸಿಕೊಳ್ಳುವ ಜಾಗೃತಿ. ನಿಮ್ಮಿಷ್ಟದಂತೆ ಆಗಲಿ ಭೂಪತಿ. ಜಮದಗ್ನಿಯ ಕುಮಾರ, ನಾನು ಮಾಡಬಾರ್ದು. ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ? ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ, ನೀನೇ ಗೆದ್ದೆ, ನಾನೇ ಸೋತೆ. ನೀನು ಹೀಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತ್ಯವೀರಾರ್ಜುನನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಮೂರ್ಖ ಸ್ತ್ರೀಯರ ಹೊರಟು ಹೋದಳು. ನಾನು ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ತಪಸ್ಸು ಮಾಡುವುದು ಸಾರಥಿಯಾಗಿ ಹಾಕಿದೆ. ನಿಮ್ಮಿಷ್ಟದಂತೆ ಆಗಲಿ ದೇವ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಾರ್ಗವ, ದೇವ, ನಾನು ಮೆಚ್ಚಿದೆ ನಿಶ್ಚಲ ಮನಸ್ಸಿನಿಂದ ನೀ ಮಾಡಿದ ತಪವ. ಭಾರ್ಗವ, ನಿನ್ನಂತ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಶಿಖರದೋಳು ಪಾರ್ವತಿ ಸಮೇತ ಆಸನಾರೂಢನಾದ ಎನ್ನ ಕಾಲಿಗೆ ಸುತ್ತಿ ಇಲ್ಲಿಗೆ ಎಳೆದುದಕ್ಕೆ ಬಂದೆನು. ಭಾರ್ಗವ, ನಿನಗೆ ಬೇಕಾದದ್ದನ್ನು ಬೇಡು ಈ ಕ್ಷಣವ, ಬೇಡಿದ್ದನ್ನು ಕೊಟ್ಟು ಕಳಿಸುವೆ ತಕ್ಷಣವ. ದೇವ, ನಿನಗೆ ತಿಳಿಯದ ವಿಷಯವೇನಿರುವುದು? ಭೂಲೋಕದಲ್ಲಿ ಪುಣ್ಯನಾದ ಕಾರ್ತಿವೀರ ಅರ್ಜುನ ಉಪದರವು ಎತ್ತಾಗಿರುವುದು, ಸದಾ ಸಜ್ಜನರನ್ನು ಬಾಧಿಸುತ್ತಿರುವನು. ಆದ್ದರಿಂದ ಈ ನಿನ್ನ ತ್ರಿಶೂಲವನ್ನು ನನಗೆ ಪರಶುವನ್ನಾಗಿ ದಯಪಾಲಿಸಿದರೆ ಅರ್ಜುನನನ್ನು ಸಂಹರಿಸಿ ಸಜ್ಜನರಿಗೆ ಒಂದು ವಿಪತ್ತನ್ನು ಪರಿಹರಿಸಿ ತದನಂತರ ಇದನ್ನು ನಿನಗೆ ತಂದೊಪ್ಪಿಸಲು ದೇವ, ಇಷ್ಟೇ ಎಲ್ಲ ಬಿಲ್ಲಬವ. ಭಾರ್ಗವ, ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಆದರೆ 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 ನೀನಾರೆಂಬುದು ಭೂಮಿಯೋಳು ಉದ್ಭವಿಸಿದಾಗಲೇ ನಿನಗೆ ಮರೆಯಾಯಿತು. ಸುರಾಮನಾಗಿ ಪ್ರಖ್ಯಾತಿಯನ್ನು ಪಡಿ. ಆದರೆ 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 ಒಂದು ಮಾತು, ಅದು ಏನು ದೇವ? ನಿನ್ನಗೆ ನೆನಪಿರಲಿ, ಆಗಲಿ ದೇವ. ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನವನ್ನು ಕೊಡು ಪರಶುರಾಮನೇ. ನೀನ್ ತೆರಳು ಬೇಗನೆ. ಆಗಲಿ ದೇವ. ಎಲ್ಲದಕ್ಕ ಕಾರಣ ಕಾರ್ಯಕರ್ತನು ನೀನೇ ಪ್ರಭುವೇ. ನಾನಿನ್ನ ಹೋಗಿ ಬರುವುದು ದೇವ ಧೀಯ ಪ್ರಭಾವ. ಪರಶುರಾಮ, ನಿನ್ನ ಕೀರ್ತಿ ಯುಗ ಯುಗಾಂತರದಲ್ಲಿ ಕೊಂಡಾಡುವಂತೆ ಹೋಗಿ ಬಾ ರಾಮ. ಆ ನಿನ್ನ ವೈರ್ಯಾದ ವೀರ್ಯನಲ್ಲಿ ತೋರಿಸು ನಿನ್ನ ತಪಸ್ಸು ಮಾಡಿ ಪರಮಾತ್ಮನನ್ನು ಮೆಚ್ಚಿಸಿಕೊಂಡು ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡನು. ಈ ವಿಷಯವನ್ನು ನಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಅರ್ಜುನನು ಸಂಹಾರ ಮಾಡುವರು. ಆದ್ದರಿಂದ ಈಗ ನಮ್ಮ ತಂದೆ ತಾಯಿಯ ಕೈಗೆ ಹೋಗಲು ಸಾಧ್ಯ ಹಾಕುತ್ತದೆ. ನಿಮ್ಮಿಷ್ಟದಂತೆ ಆಗಲಿ ಭೂಪತಿ. ಫೋಟೋಗ್ರಾಫರ್ ನೋಡಪ್ಪ, ಬೇಸಾಗಿ ಸಾಧಕ ಹೋಗಿಲ್ಲ, ಮುಸ್ತಾಫ್ ಮಾಡಿದಂಗೆ ಮಾಡಿ. ಸಾರಥಿ, ಎಲ್ಲ ಪಾಪ ಪರಿಹಾರಕ್ಕಾಗಿ ರೇವಾ ನದಿಗೆ ತೆರಳಿ ಸ್ನಾನವನ್ನು ಮಾಡಿ ಪರಮೇಶ್ವರನ ಪೂಜೆ ಮಾಡುವ ಕಾರಣ ಜಾಗೃತಿಯಿಂದ ಸ್ಥಾನಕ್ಕಾಗಿ ರಥವನ್ನು ಸಮಯವಾಯಿತು. ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ನದಿಯಲ್ಲಿ ಸ್ನಾನ ಮಾಡುವರು ಯಾರೋ ಈ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವರು. ಈ ಬಂಗಾರದ ಗಂಟು ಯಾರು? ಯಾರಿರುವರು ಇಲ್ಲಿ? ಪರಮ ಪಾತಗಳೇ, ಮಹೇಶ್ಪತಿ ನಗರದ ರಾಜನ ಸತಿಗೆ ಬೆಲೆ ಬಾಳುವ ಚಿನ್ನದ ಆಭರಣ ಕಳ್ಳತನ ಮಾಡಿದ ಮಂತ್ರಿಗಳು
ಚೆನ್ನಾಗಿ ಹೇಳು. ಕಾರ್ಥವೀರ, ಏನ್ ರೇಣುಕ? ಕಳುವ ಮಾಡುವುದಕ್ಕೆ ಬಂದಿರಲೆಂದು ತಿಳಿದುಕೊಂಡಿರಿಯಾ? ರೇಣುಕ, ಕಾರ್ಥವೀರ, ಏನ್ ರೇಣುಕ? ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದವಳು ನಾನು. ಏನ್ ರೇಣುಕ, ಇಲ್ಲಿ ಯಾತಕ್ಕೆ ಬಂದಿರುವಿ? ಕಳುವಿನ ಅಪರಾಧವನ್ನು ಹೋರಿಸಬೇಡ ಕಂಡಿಯಾ ಕಾರ್ಥವೀರ ಅರ್ಜುನ? ಹೇ ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಕಂಡಿರುವೆ? ನಿನ್ನ ಕುಟಿಲ ಬುಟ್ಟಿಗೆ ಬೆಂಕಿ ಹತ್ತನೆ, ಇಲ್ಲಿಂದ ಹೊರಟು ಹೋಗು ನಾರಿ, ಇಡೀ ನಿನ್ನ ಮಂಜರ ನಾರಿ. ಜಮದಗ್ನಿ